ಇವಾಗೊಂದು ಅವಾಗೊಂದು ಗಾಡಿ ಓಡಾಡ್ತಾ ಇತ್ತು ಅಷ್ಟೇ. ಇನ್ನು ಮಿಕ್ದಂಥ ಟೈಮಲ್ಲೆಲ್ಲ ಸ್ಮಶಾನ ಮೌನ. ದೇವರು ಸದ್ಯಕ್ಕೆ ಬೆಂಗಳೂರಲ್ಲಿ ಕುಡಿಯೋ ನೀರಿಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. ಹಾಗೆ ನಮ್ಮ ನಾರ್ತ್ ಕರ್ನಾಟಕಕ್ಕೆ ಹೋದರೆ ಅಲ್ಲಿ ಸುಡೋ ಬಿಸಿಲು, ಚೆನ್ನೈ ಕಡೆಗೆ ಬಂದರೆ ಅಲ್ಲಿ ಆವಾಗವಾಗ ಪ್ರವಾಹ ಆಗ್ತಾ ಇರುತ್ತೆ. ಹೀಗೆ ಪ್ರಪಂಚದ ಮೂಲೆ ಮೂಲೆಯಲ್ಲಿ ಒಂದಲ್ಲ ಒಂದು ಪ್ರಾಬ್ಲಮ್ಮು. ಹಾಗೆ ನಾವಿರೋ ಅಂಥ ಈ ವಾಲ್ಕೆನೋ ಐಲ್ಯಾಂಡಲ್ಲಿ ವಾಲ್ಕೆನೋ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಮು. 2 ವರ್ಷದ ಹಿಂದೆ ಎರಪ್ಟ್ ಆಗಿರೋ ಅಂಥ ವಾಲ್ಕೆನೋ ಮಾಡಿರೋ ಅಂಥ ಪ್ರಾಬ್ಲಮ್ನ ನೋಡಿ. ಈಗಂತೂ ಇಲ್ಲಿ ಸ್ಮಶಾನ ಮೌನ ಆವರಿಸಿದೆ. ಆದರೆ ಕರೆಕ್ಟಾಗಿ 2 ವರ್ಷದ ಹಿಂದೆ ಈ ಜಾಗದಲ್ಲಿ ಮಕ್ಕಳು ಆಟಾಡ್ತಾಯಿದ್ರು, ಗಂಡ ಹೆಂಡತಿ ಜಗಳ ಮಾಡ್ತಾಯಿದ್ರು, ಹೆಂಡತಿ ಅಡುಗೆ ಮಾಡ್ತಾಯಿದ್ರು, ಗಂಡ ಆಫೀಸ್ಗೆ ಹೋಗಿ ಬರ್ತಾಯಿದ್ರು, ಅವೆಲ್ಲ ನಡೀತಾ ಇತ್ತು. ಆದರೆ ಕರೆಕ್ಟಾಗಿ ಒಂದು ದಿವಸ ಅಲ್ಲಿರೋ ಅಂಥ ಮೌಂಟ್ ಸುಮೇರೋ ಇಂದ ಎಗುರ್ತು ವಾಲ್ಕೆನೋ. ಆ ವಾಲ್ಕೆನೋ ಪೂರ್ತಿ ಸರ್ವನಾಶ ಮಾಡಾಕ್ಬಿಡ್ತು ಇವರ ಜೀವನದಲ್ಲಿ. ನೋಡಿ, 2 ವರ್ಷದ ಹಿಂದೆ ಆಗಿರೋಂಥ ಇನ್ಸಿಡೆಂಟು ಇವಾಗಲೂ ಕಣ್ಣಿಗೆ ಕಡ್ದಂಗೆ ನೋಡ್ಬೋದು. ಈ ಬೂದಿ ಎಲ್ಲ ನೋಡ್ತಾ ಇದ್ದೀರಲ್ಲ, ಆ ಮೌಂಟ್ ಸುಮೇರೋ ಇಂದ ಎಗ್ರಿರೋದು ನೋಡಿ. ಪೂರ್ತಿ ಅರ್ಧ ಮನೆ ಫುಲ್ಲು ಬೂದಿಯಿಂದ ಮುಚ್ಚೋಗ್ಬಿಟ್ಟೈತೆ. ದೇವರು 2 ವರ್ಷದ ಹಿಂದೆ ಈ ಥರ ಮನೆಗಳಲ್ಲಿ 100 ಜನ ಹಂಗಂಗೆ ತೀರ್ಕೊಂಡ್ಬಿಟ್ರು. ಆ ಬಿಸಿ ಲಾವರಸ ಬರ್ತಾ ಇದ್ದವ್ರ ರಭಸಕ್ಕೆ 1000 ಜನ ಎಲ್ಲ ಮಿಸ್ಸಿಂಗ್ ಆಗ್ಬಿಟ್ಟವ್ರೆ. ಇನ್ನು ಅವ್ರ ಕಣ್ಣಿಗೆ ಕಾಣಿಸ್ಕೊಂಡಿಲ್ಲ. ಇಡೀ ಊರ್ಗೂರೇ ಮನೆನೇ ಸ್ಮಶಾನ ಆಗ್ಬಿಟ್ಟಿದೆ. ನೋಡಿ, ಮನೆಯ ಬಾಗಿಲು ಅರ್ಧ ಬಾಗಿಲು ತುಂಬ್ಕೊಂಡ್ಬಿಟ್ಟೈತೆ. ಅಂದರೆ ಇದೆಲ್ಲ 2 ವರ್ಷ ಆದಮೇಲೆ ನೋಡ್ತಾ ಇದ್ದೀವಿ. ಆ ಲಾವರಸ ಎಗ್ರಿರೋ ಅಂಥ ದಿನ ಹೆಂಗಾಗಿರ್ಬೇಡ ಇಲ್ಲಿರೋ ಅಂಥ ಜನಗಳಿಗೆಲ್ಲ. ಇಂಡೋನೇಷ್ಯಾ ಸರ್ಕಾರ ಬಿಡುಗಡೆ ಮಾಡಿರೋ ಮಾಹಿತಿ ಪ್ರಕಾರ ಇನ್ನೂ ಸುಮಾರು ಜನ ಡೆಡ್ ಬಾಡಿಗಳು ಇನ್ನೂ ಇದ್ರೊಳಗಡೆ ಇನ್ನೂ ತೆಗೆದೇ ಇಲ್ಲ. ಯಾಕಂದರೆ ಈ ಥರ ಮನೆಗಳು 100 ಇವೆ ಇಲ್ಲಿ. ಎಷ್ಟು ಅಂತ ತೆಗೆದು ಆ ಬಾಡಿ ತಗೊಳಕ್ಕೂ ಯಾರೂ ಇಲ್ಲ. ಅದಕ್ಕೆ ಎಲ್ಲ ಸುಮ್ಮನೆ ಹಂಗಂಗೆ ಬಿಟ್ಬಿಟ್ಟವ್ರೆ. ಸದಾ ಗಿಜ್ಗಿಜೆ ಅಂತ ಇದ್ದಂಥ ಈ ಸ್ಥಳ ಇವಾಗೊಂದು ಅವಾಗೊಂದು ಗಾಡಿ ಓಡಾಡ್ತಾ ಇತ್ತು ಅಷ್ಟೇ. ಇನ್ನು ಮಿಕ್ದಂಥ ಟೈಮಲ್ಲೆಲ್ಲ ಸ್ಮಶಾನ ಮೌನ. ದೇವರು ಅಲ್ಲಾದರೂ ನಾವು ಮನೆಗಳ ಅವಶೇಷನ ನೋಡ್ಬೋದು. ಆದರೆ ಈ ಜಾಗದಲ್ಲಿ ಮನೆನೂ ಇಲ್ಲ, ಬಾಗಿಲು ಇಲ್ಲ, ಏನೂ ಇಲ್ಲ. ಎಲ್ಲ ಮಣ್ಣಲ್ಲಿ ಹೂತ್ಕೊಂಡ್ಬಿಟ್ಟೈತೆ ನೋಡ್ರಿ. ಇದು ಮನೆಯ ಟಾಪ್ ಇದು ನೋಡ್ರಿ, ಇಲ್ಲಿ ಮೋಲ್ಡ್ ಬರ್ತದೆ. ಈ ಥರ ಹಲವಾರು ಮನೆಗಳೆಲ್ಲ ಮುಚ್ಚೋಗ್ಬಿಟ್ಟೈತೆ. ಆ ಲಾವರಸ ಪ್ರವಾಹದಂತೆ ಹರಿದಿರುವಂಥ ದೃಶ್ಯ ನೋಡ್ತಾ ಇದ್ದೀರಾ ಈಗ. ಈ ತರ ಖತರ್ನಾಕ್ ರೋಪ್ವೇ ಬಿಡದಲ್ಲಿ ಯಾವತ್ತೂ ಹೋಗಿದ್ದೇ ಇಲ್ಲ. ಇವತ್ತು ಹೋಗನ್ ಬನ್ನಿ. ಇಡ್ರಿ ಬಲ್ಗಾಲು. ಸ್ಟಾರ್ಟ್ ಆಯ್ತು ಗಾಡಿ, ಟಾಟಾ. ಕೆಳಗಡೆ ಏನಾದ್ರು ಅಪ್ಪಿ ಬಿದ್ರೆ ಸಮುದ್ರಕ್ಕೆ ಬೀಳ್ಬಾರ್ದು ಅಂತ ಜಾಲರ ಬೇರೆ ಹಾಕವ್ರೆ. ವಾ, ಅದ್ಭುತ ಗುರು ಇದಂತೂ.